ನಾನು ಸಿಎಂ ರೇಸಿಂದ ಹೊರ ಬಂದಿದ್ದೇನೆ. ಒಂದು ವರ್ಷದ ಹಿಂದೆಯೇ ಹೊರ ಬಂದಿದ್ದೇನೆ. ಯಾಕೆ ಏನು ಅನ್ನೋದು ಈಗ ಅದು ಅಪ್ರಸ್ತುತ ಅಂತ ಮೈಸೂರಿನಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ಕ್ರಾಂತಿಗಳು ನಡೀತಿಲ್ಲ. ಸಿಎಂ ಬದಲಾವಣೆ ನಿರ್ಧಾರ ನಾನಂತೂ ಮಾಡಲ್ಲ. ಸೊ ಯಾರು ನಿರ್ಧಾರ ಮಾಡ್ತಾರೆ ಅವರು ಮಾತ್ರ ಮಾಡ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ನನಗೇನು ಕೇಳೋಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಸಿಎಂ ರೇಸ್ ಆರಂಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಈಗ ಖುದ್ದು ಅವರೇ ಹೇಳ್ತಿದ್ದಾರೆ, ನಾನು ಸಿಎಂ ರೇಸಿಂದ ಹೊರ ಬಂದಿದ್ದೇನೆ, ಒಂದು ವರ್ಷದ ಹಿಂದೆಯೇ ಹೊರ ಬಂದಿದ್ದೇನೆ ಅಂತ. ಅಂದರೆ ಒಂದು ವರ್ಷದ ಹಿಂದೆ ರೇಸಲ್ಲಿ ಇದ್ದರು ಅಂತ ಅರ್ಥ. ಯಾಕೆ ಏನು ಅನ್ನೋದು ಈಗ ಅದು ಅಪ್ರಸ್ತುತ ಆಗತ್ತೆ, ಅದರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಿಲ್ಲ ಅಂತಲೂ ಹೇಳಿದರು. ಸೊ ಮೈಸೂರಿನಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಅದರ ಜೊತೆಗೆ ಈಗ ನಡೀತಾ ಇರುವಂಥ ಸಿಎಂ ಬದಲಾವಣೆ, ಸಂಪುಟ ಪುನಾರಚನೆ ವಿಚಾರವಾಗಿಯೂ ಕೂಡ ಮಾತನಾಡಿದರು. ನಮ್ಮ ಪಕ್ಷದಲ್ಲಿ ಯಾವ ಕ್ರಾಂತಿಗಳು ನಡೀತಿಲ್ಲ, ಸಿಎಂ ಬದಲಾವಣೆ ನಿರ್ಧರಿಸೋದು ನಾನಲ್ಲ. ಇನ್ನು ಬೆಳಗಾವಿ ವಿಚಾರವಾಗಿ ಮಾತನಾಡಿದರು. ಬೆಳಗಾವಿಯಲ್ಲಿ ಯಾವ ರಾಜಕೀಯ ಭೂಕಂಪವೂ ಕೂಡ ಆಗೋದಿಲ್ಲ, ಏನೇ ಆದರೂ ಕೂಡ ಅದು ಬೆಂಗಳೂರಿನಲ್ಲಿ ಆಗತ್ತೆ ಅಷ್ಟೇ. ನಾವು ಈಗ ಎಲ್ಲದರಿಂದಲೂ ಕೂಡ ದೂರ ಇದ್ದೇವೆ ಅಂತ ಹೇಳಿದರು. ಮುಂಚೆಯಿಂದ ಇದೆ, ಅದೇನು ಹಳೆಯದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವರ ಬೆಂಬಲಿಗರು, ಅವರ ಅಭಿಮಾನಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಇಲ್ಲ ಅದನ್ನು ನಾವು ಬಿಟ್ಟಿದ್ವಿ, ಭಾಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ ಇಲ್ಲ. ಸುಮಾರು ಒಂದು ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವುದ್ರೆ ಅದನ್ನು ರೈಟ್ ಪರ್ಸನಿಗೆ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್. ಆದರೆ ಅದಕ್ಕೆ ಉತ್ತರ ಕೊಡೋದಂಥ